ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಮೇಲೆ ದಾಳಿ, 50ಕ್ಕೂ ಹೆಚ್ಚು ಪೊಲೀಸರಿಂದ ಪರಿಶೀಲನೆ ಕಾರ್ಯ. ಅಕ್ರಮ ಚಟುವಟಿಕೆ ದೂರು ಬಂದ ಹಿನ್ನೆಲೆಯಲ್ಲಿ ರೇಡ್. 80 ದಿನಗಳ ಕಾರಾವಾಸಕ್ಕೆ ಸಿಕ್ತು ಮುಕ್ತಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡಗೆ ಜಾಮೀನು ಮಂಜೂರು. ಹೈಕೋರ್ಟ್ನಿಂದ ಹೊರಬಿತ್ತು ಆದೇಶ. ರಾಜ್ಯದಲ್ಲಿ ಮುಂದುವರೆದ ವರುಣನ ಆರ್ಭಟ, 7 ದಿನ ಭಾರಿ ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ರಾಜ್ಯದ ಜಲಾಶಯಗಳು ಬಹುತೇಕ ಭರ್ತಿ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಮೇಲೆ ದಾಳಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಶಿವಮೊಗ್ಗ ನಗರದ ಹೊರವಲಯ ಸೋಗಾನೆಯಲ್ಲಿರುವ ಕೇಂದ್ರ ಕಾರಾಗೃಹದ ಮೇಲೆ 50ಕ್ಕೂ ಹೆಚ್ಚು ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮ ಚಟುವಟಿಕೆ ದೂರು ಬಂದ ಹಿನ್ನೆಲೆಯಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ 2 ಪಿಐ 4 ಪಿಎಸ್ಐ 1 ಎಎಸ್ಪಿ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ. ಕೇಂದ್ರ ಕಾರಾಗೃಹದ ಪ್ರತಿಯೊಂದು ಸೆಲ್ಗಳನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಇತ್ತೀಚೆಗೆ ಶಿವಮೊಗ್ಗ ಜೈಲಿನಲ್ಲಿ ಕೆಲ ಗಲಾಟೆಗಳು ನಡೆದಿದ್ದವು ಎಂಬ ದೂರುಗಳು ಸಹ ಕೇಳಿ ಬಂದಿದ್ದವು. ಇದೀಗ ಪೊಲೀಸರು ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ. ಎಂಬತ್ತು ದಿನಗಳ ಕಾರಾವಾಸಕ್ಕೆ ಸಿಕ್ತು ಮುಕ್ತಿ. ಆರ್ಎಂ ಮಂಜುನಾಥ್ ಗೌಡಗೆ ಜಾಮೀನು ಮಂಜೂರು. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ನಕಲಿ ಚಿನ್ನ ಅಡಮಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ವಿಚಾರಣೆ ನಡೀತಾ ಇದ್ದು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಆರ್.ಎಂ. ಮಂಜುನಾಥ್ ಗೌಡ ಅವರನ್ನ ಬಂಧಿಸಲಾಗಿತ್ತು. 80ಕ್ಕೂ ಹೆಚ್ಚು ದಿನಗಳಿಂದ ಜೈಲು ವಾಸ ಅನುಭವಿಸ್ತಾ ಇದ್ರು. ಇದೀಗ ಅವರಿಗೆ ಜಾಮೀನು ನೀಡಲಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ನಕಲಿ ಚಿನ್ನ ಅಡಮಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ವಿಚಾರಣೆ ನಡೆಸ್ತಾ ಇದ್ದು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಆರ್.ಎಂ. ಮಂಜುನಾಥ್ ಗೌಡ ಅವರನ್ನ ಬಂಧಿಸಲಾಗಿತ್ತು. 80ಕ್ಕೂ ಹೆಚ್ಚು ದಿನಗಳಿಂದ ಜೈಲು ವಾಸ ಅನುಭವಿಸ್ತಾ ಇದ್ರು. ಇದೀಗ ಅವರಿಗೆ ಜಾಮೀನು ನೀಡಲಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಆರ್.ಎಂ. ಮಂಜುನಾಥ್ ಗೌಡ ಅವರಿಗೆ ಜಾಮೀನು ಮಂಜೂರು ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಕಳೆದ 80 ದಿನಗಳಿಂದ ಜೈಲಿನಲ್ಲಿ ಇದ್ದಂತ ಆರ್.ಎಂ. ಮಂಜುನಾಥ್ ಗೌಡ ಅವರಿಗೆ ಈಗ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಕಳೆದ 80 ದಿನಗಳಿಂದ ಜೈಲಲ್ಲಿದ್ದರು. ಜಾರಿ ನಿರ್ದೇಶನಾಲಯ ಇವರನ್ನ ಬಂಧಿಸಿತ್ತು. ಡಿಸಿಸಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷರು ಮತ್ತು ಅಪೆಕ್ಸ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಎಂ. ಮಂಜುನಾಥ್ ಗೌಡರಿಗೆ ಈಗ ಜಾಮೀನು ಸಿಕ್ಕಿದೆ. ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಅವರಿಗೆ ಸಿಕ್ಕಿರೋದು. ಮುಂದಿನ ದಿನಗಳಲ್ಲಿ ಆ ವಿಚಾರಣೆ ಯಾವ ರೀತಿ ನಡೆಯುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಸರಿಸುಮಾರು 10 ವರ್ಷಗಳಿಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಬಂಗಾರ ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ಒಂದು ಹಗರಣ ನಡೆದಿತ್ತು. ಅಂದ್ರೆ ಬಂಗಾರವನ್ನು, ನಕಲಿ ಬಂಗಾರವನ್ನ ಬ್ಯಾಂಕ್ನಲ್ಲಿ ಇಟ್ಟು ಅದಕ್ಕೆ ಸಾಲವನ್ನು ಕೊಡಲಾಗಿತ್ತು, ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಹಾಗಾಗಿ ಈಗ ಕಳೆದ 80 ದಿನಗಳಿಂದ ಜೈಲಿನಲ್ಲಿ ಇದ್ದಂತ ಆರ್.ಎಂ. ಮಂಜುನಾಥ್ ಗೌಡರು ಈಗ ಹೈಕೋರ್ಟ್ನ ಜಾಮೀನು ಆದೇಶದ ಹಿನ್ನೆಲೆಯಲ್ಲಿ ಈಗ ಜೈಲಿನಿಂದ ಹೊರ ಬಂದಿದ್ದಾರೆ. ಈ 80 ದಿನಗಳಲ್ಲಿ ಅವರು ಜೈಲಿನಲ್ಲಿ ಕಳೆದಂತ ಅವಧಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನಾರೋಗ್ಯ ಕಾರಣದಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. 2014ನೇ ಇಸ್ವಿಯಲ್ಲಿ ನಡೆದಂತ ಒಂದು ಹಗರಣ ಇದು, ಒಂದು ಬಂಗಾರ ಅಡಮಾನ ಸಾಲದ ಪ್ರಕರಣ. ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಅವರ ವಿರುದ್ಧ ದೂರನ್ನ ದಾಖಲಿಸಿತ್ತು ಮತ್ತೆ ಅವರನ್ನ ಬಂಧಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಹಲವು ಹಂತಗಳಲ್ಲಿ ವಿಚಾರಣೆ ಮಾಡಿತ್ತು. ಬ್ಯಾಂಕ್ನ ಸಿಬ್ಬಂದಿಗಳು, ಅವತ್ತಿನ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಯಾವ ಬ್ಯಾಂಕ್ನಲ್ಲಿ
ನೆಹರು ರಸ್ತೆಯಲ್ಲಿ ಇರ್ತಕ್ಕಂಥ ಬ್ರಾಂಚ್, ಆ ಬ್ರಾಂಚ್ ನಲ್ಲಿ ಏನು ಹಗರಣ ನಡೆದಿದೆ ಅಂತ ಹೇಳಲಾಗಿತ್ತು, ಆ ಬ್ಯಾಂಕಿನ ವ್ಯವಸ್ಥಾಪಕರು ಅವರೆಲ್ಲರೂ ಸಹ ಬಂಧಿತರಾಗಿದ್ರು. ಆದ್ರೆ ಆರ್ ಎಂ ಮಂಜುನಾಥ್ ಗೌಡ ಅವರಿಗೆ ಈ ಹಿಂದೆ ಏನು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಾಗ ಅವರ ಹೆಸರನ್ನ ಕೈ ಬಿಡಲಾಗಿತ್ತು ಈ ಆರೋಪ ಪಟ್ಟಿಯಲ್ಲಿ. ಹಾಗಾಗಿ ಅವತ್ತು ಬೀಸದೊಂಡೆಯಿಂದ ಮಂಜುನಾಥ್ ಗೌಡರು ಬಚಾವಾಗಿದ್ರು. ಹಾಗಾಗಿ ಆ ಪ್ರಕರಣದಲ್ಲಿ ಅವರ ಹೆಸರು ಇದ್ದಿಲ್ಲ. ಆ ಹಿಂದೆ ಅರೆಸ್ಟ್ ಆಗಿದ್ರು ಅವರು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅವರು ಬಂಧನ ಆಗಿತ್ತು. ಆಗ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರು ಇಲ್ಲದೆ ಇರೋ ಕಾರಣಕ್ಕಾಗಿ ಅವರ ಬಿಡುಗಡೆನೂ ಸಹ ಆಗಿತ್ತು. ಆದ್ರೆ ಈಗ ಜಾರಿ ನಿರ್ದೇಶನಾಲಯ ದೂರನ್ನ ದಾಖಲಿಸಿಕೊಂಡಿದೆ ಹಾಗಾಗಿ ನೇರವಾಗಿ ಅವರ ವಿರುದ್ಧನೇ ಆರೋಪ ಮಾಡಿದೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ, ಅದಕ್ಕೆ ಆರ್ ಎಂ ಮಂಜುನಾಥ್ ಗೌಡರು ಕಾರಣ ಅನ್ನುವಂತ ಒಂದು ಆಧಾರವಾಗಿಟ್ಕೊಂಡು ಜಾರಿ ನಿರ್ದೇಶನಾಲಯ ಅವ್ರನ್ನ ಬಂಧಿಸಿತ್ತು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಪ್ರಕರಣದ ವಿಚಾರಣೆಯನ್ನು ಮುಗ್ದಿಲ್ಲ. ಈಗ ಆ ಬ್ಯಾಂಕ್ ನ ಹಲವು ಸಿಬ್ಬಂದಿಗಳು, ವ್ಯವಸ್ಥಾಪಕ ನಿರ್ದೇಶಕರಾಗಿರ್ಬೋದು ಅಥವಾ ಆ ಶಾಖೆಯ ವ್ಯವಸ್ಥಾಪಕರಾಗಿರ್ಬೋದು, ಅವ್ರ ವಿರುದ್ಧ ಎಲ್ಲಾ ವಿಚಾರಣೆ ನಡೆದಿದೆ. ಮತ್ತೆ ಮಂಜುನಾಥ್ ಗೌಡರ ಆಪ್ತರ ಮನೆಗಳಲ್ಲೂ ಸಹ, ಫಾರ್ಮ್ ಹೌಸ್ ಗಳಲ್ಲೂ ಸಹ ಇಡಿ ತಪಾಸಣೆಯನ್ನ ಮಾಡಿತ್ತು, ದಾಳಿ ನಡೆಸಿತ್ತು, ದಾಖಲೆಗಳ ಪರಿಶೀಲನೆ ಮಾಡಿತ್ತು. ಈ ಎಲ್ಲವನ್ನೂ ಸಹ ಇಡಿ ತನ್ನ ಕಾರ್ಯಾಚರಣೆಯಲ್ಲಿ ಕೈಗೊಂಡಿತ್ತು. ಆದ್ರೆ ಅದಾದ ನಂತರ ಆರ್ ಎಂ ಮಂಜುನಾಥ್ ಗೌಡರು ಬಂಧನ ಆಗಿತ್ತು. ಈಗಿನ ಪ್ರಕರಣದ ವಿಚಾರಣೆಯನ್ನು ನಡಿಬೇಕಾಗಿದೆ. ಈ ಹಂತದಲ್ಲಿ ಮುಂದಿನ ಹಂತ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಸದ್ಯಕ್ಕೆ ಇರತಕ್ಕಂತ ಮಾಹಿತಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ಈಗ ಆರ್ ಎಂ ಮಂಜುನಾಥ್ ಗೌಡರಿಗೆ ಜಾಮೀನನ್ನು ಕೊಟ್ಟಿದೆ. 80 ದಿನಗಳ ಕಾಲ ಅವರು ನ್ಯಾಯಾಂಗದ ಬಂಧನದಲ್ಲಿದ್ರು. ಈಗ ಅವರು ಜಾಮೀನು ಕೊಟ್ಟಿದೆ. ಈಗ ಅವರು ಜೈಲಿನಿಂದ ಹೊರ ಬರ್ತಾ ಇದ್ದಾರೆ. ಇದರ ಮುಂದಿನ ನಡೆಗಳೇನು, ರಾಜಕೀಯ ನಡೆಗಳೇನು, ಅಥವಾ ಬೇರೆ ಬೇರೆ ಯಾವ ರೀತಿಯಾದಂತ ಜಾರಿ ನಿರ್ದೇಶನಾಲಯ ಮುಂದೆ ಯಾವ ರೀತಿಯಾದಂತ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಇವೆಲ್ಲ ಕಾದು ನೋಡ್ಬೇಕಾಗಿದೆ ಬೇಕಾಗಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ರಾಜ್ಯದಲ್ಲಿ ಮುಂದುವರೆದ ವರ್ಣನ ಆರ್ಭಟ, 7 ದಿನ ಭಾರಿ ಮಳೆಯ ಮುನ್ಸೂಚನೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಇನ್ನೂ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ಜುಲೈ ಮೊದಲ ವಾರದಲ್ಲಿ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆಯ ತೀವ್ರತೆ ಇನ್ನಷ್ಟು ಜಾಸ್ತಿಯಾಗಲಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗಿಗೆ ಭಾರಿ ಮಳೆ ಅಲರ್ಟ್ ನೀಡಿದ್ದು, ಮುಂದಿನ 24 ಗಂಟೆಯಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ರಾಜ್ಯದಲ್ಲಿ ಮುಂದಿನ 5 ದಿನ ವರ್ಣನ ಆರ್ಭಟ ಜೋರಾಗಲಿದೆ. ಮತ್ತೆ ದಕ್ಷಿಣ ಕನ್ನಡ ಹಾಗೂ ಕೊಡಗಿಗೆ ಭಾರಿ ಮಳೆ ಅಲರ್ಟ್ ನೀಡಲಾಗಿದ್ದು, ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ.
ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಬಾಗಲಕೋಟೆ, ಧಾರವಾಡ, ಕೊಪ್ಪಳ, ಕಲಬುರಗಿ, ಗದಗ, ಹಾವೇರಿ, ವಿಜಯಪುರ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಒಳನಾಡಿನ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಮಂಡ್ಯ, ಮೈಸೂರು, ಕೊಡಗು, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಜುಲೈ 5ರವರೆಗೆ ಮಳೆ ಅಲರ್ಟ್ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಭದ್ರಾ ಹಿನ್ನೀರಿನ ಸುತ್ತಮುತ್ತ ಉತ್ತಮ ಮಳೆ ಸುರಿತಾ ಇದ್ದು, ಜುಲೈ ತಿಂಗಳಿನ ಆರಂಭದಲ್ಲಿಯೇ ವರುಣನ ಅಬ್ಬರ ಆರಂಭವಾಗಿದ್ದು, 3-4 ದಿನಗಳ ಕಾಲ ಹವಾಮಾನ ಇಲಾಖೆಯವರು ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಿದ್ದಾರೆ. ಜೂನ್ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಅಧಿಕವಾಗಿ ಮಳೆಯಾಗಿದ್ದು, ಕಳೆದ ವರ್ಷ ಜುಲೈ ತಿಂಗಳಿನಲ್ಲಿ ವರುಣನ ಬಲವಾದ ಹೊಡೆತವನ್ನೇ ಕೊಟ್ಟಿದ್ದನು. ಈ ಬಾರಿ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಖಾಸಗಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಅಪಘಾತ ಸಂಭವಿಸಿದ್ದು, ಮಂಗಳೂರಿನಲ್ಲಿ ಈ ಘಟನೆ ನಡೆದಿದೆ. ಡ್ಯಾಶ್ ಕ್ಯಾಮ್ನಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಏಕಾಏಕಿ ರೈಟ್ಗೆ ತೆಗೆದುಕೊಂಡಿದ್ರಿಂದ ಅಪಘಾತ ಸಂಭವಿಸಿರುವುದು ವಿಡಿಯೋದಲ್ಲಿ ಗೊತ್ತಾಗಿದೆ. ಈ ಅಪಘಾತಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು, ಖಾಸಗಿ ಬಸ್ ಚಾಲಕನ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸೂರು ಆನಂದಪುರ ನಡುವಿನ ರಾಷ್ಟ್ರೀಯ ಹೆದ್ದಾರಿ 206ರ ತಿರುವಿನಲ್ಲಿ ಬೆಳಗ್ಗೆ ಕೋಳಿ ತುಂಬಿದ ಲಾರಿ ಪಲ್ಟಿಯಾಗಿದೆ. ರಸ್ತೆಗೆ ಬಿದ್ದ ಕೋಳಿಗಳನ್ನು ಸ್ಥಳೀಯರು ರಸ್ತೆಯಲ್ಲಿ ಓಡಾಡುವವರು ಉಚಿತವಾಗಿ ಕೊಂಡೊಯ್ದರು. ಸಾಗರದ ತಾಜ್ ಟ್ರೇಡರ್ಸ್ಗೆ ಸೇರಿದ ಲಾರಿಯಲ್ಲಿ 4.5 ಟನ್ ತೂಕದಷ್ಟು ಕೋಳಿಗಳನ್ನು ಸಾಗರಕ್ಕೆ ಸಾಗಣೆ ಮಾಡಲಾಗ್ತಿತ್ತು. ಅಪಘಾತದಿಂದ ಬಹಳಷ್ಟು ಕೋಳಿಗಳು ಸಾವಿಗೀಡಾಗಿದ್ದು, ಇನ್ನು ಕೆಲವು ಜೀವನ್ಮರಣದ ಸ್ಥಿತಿಯಲ್ಲಿದ್ದವು.
ರಸ್ತೆಯಲ್ಲಿ ಸಾಗುತ್ತಿದ್ದ ವಾಹನಗಳು ನಿಲ್ಲಿಸಿ ಕೆಲವರು ಕೋಳಿಗಳನ್ನು ಕೊಂಡೊಯ್ದರು. ಗಾಡಿ ಏನಾಗಿಲ್ಲ ಮುಂದಾಕಿ ಅಯ್ಯೋ ಅದಷ್ಟು ಕೊಡಿ ಸತ್ತು ಇನ್ನು ಬಾಕಿ ತಿರುವಿನಲ್ಲಿ ದಿಢೀರನೆ ಕಾರಿನವನು ಅಡ್ಡ ಬಂದ ಕಾರಣ ನಿಯಂತ್ರಣ ತಪ್ಪಿದ ಲಾರಿ ಉರುಳಿ ಬಿದ್ದಿದೆ. ನಂತರ ಜೆಸಿಬಿಯಿಂದ ಲಾರಿಯನ್ನ ಎತ್ತಲಾಗಿದೆ. ಸತ್ತಿರುವ ಕೋಳಿಗಳನ್ನು ಒಯ್ದು ಏನು ಮಾಡುವುದು? ಜನರು ಒಯ್ಯಲು ಬಿಡಿ. ಅಪಘಾತದಿಂದ 8 ಲಕ್ಷದಷ್ಟು ಹಾನಿಯಾಗಿದೆ ಎಂದು ಲಾರಿ ಚಾಲಕ ಫಯಾಜ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಹೃದಯಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇವೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಪ್ರತಿದಿನ 2-3 ಜನ ಹೃದಯಘಾತಕ್ಕೆ ಬಲಿಯಾಗ್ತಿದ್ದಾರೆ. ಈ ನಡುವೆ ಚಿಕ್ಕಮಗಳೂರಿನಲ್ಲೂ ಸಹ ವ್ಯಕ್ತಿಯೋರ್ವ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹೃದಯಘಾತದಿಂದ ಕುಸಿತು ಬಿದ್ದು ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯ ವಿಶ್ವನಾಥ್ ಎನ್ನುವವರು ಚಿಕ್ಕಮಗಳೂರು ನಗರದ ದೀಪ ನರ್ಸಿಂಗ್ ಹೋಮ್ ಬಳಿ ಮಾತ್ರೆ ಖರೀದಿಸುವಾಗಲೇ ಏಕಾಏಕಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ಕುಸಿದು ಬೀಳುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಮೂಲಕ ಚಿಕ್ಕಮಗಳೂರಿನಲ್ಲಿ 2 ತಿಂಗಳಿನಲ್ಲಿ 13 ಜನ ಹೃದಯಘಾತದಿಂದ ಸಾವನ್ನಪ್ಪಿದ್ದು ಜನ ಆತಂಕಗೊಂಡಿದ್ದಾರೆ. ಗಾಂಜಾ ಮಾರುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಶಿವಮೊಗ್ಗ ಹೊನ್ನಾಳಿ ರಾಜ್ಯ ರಸ್ತೆಗೆ ಹೊಂದಿಕೊಂಡಂತೆ ಇರುವ ತ್ಯಾವರೆಚಟ್ನಹಳ್ಳಿಯಲ್ಲಿ ಹೊಸದಾಗಿ ನಿರ್ಮಾಣ ಹಂತದಲ್ಲಿರುವ ಲೇಕ್ ವ್ಯೂ ರೆಸಿಡೆನ್ಸಿಯ ಒಳಭಾಗದ ನಿವೇಶನಗಳಿಗೆ ಹೋಗುವ ರಸ್ತೆಯಲ್ಲಿ ಮಾದಕ ವಸ್ತು ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದನು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ಆರೋಪಿಯನ್ನ ಬಂಧಿಸಿ 1 ಕೆಜಿ 219 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ.
ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಟಿಪ್ಪು ನಗರದ ನಿವಾಸಿ ಮೊಹಮ್ಮದ್ ಜಮೀರ್ ಅಹಮದ್ ಬಿನ್ ಕಲಿಮುಲ್ಲಾ ಎಂಬುವನನ್ನ ಬಂಧಿಸಲಾಗಿದೆ. ಆರೋಪಿಯಿಂದ ಅಂದಾಜು ಮೌಲ್ಯ 25,000 ರು, 1 ಕೆಜಿ 219 ಗ್ರಾಂ ತೂಕದ ಒಣಗಾಂಜಾ ಹಾಗೂ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಶಿವಮೊಗ್ಗದ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಕುಂಸಿಯ ಎಕೆ ಕಾಲೋನಿಯಲ್ಲಿ ಶನಿವಾರ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ಕೊಲೆ ಮಾಡಲಾಗಿದೆ. ಕುಂಸಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಎಕೆ ಕಾಲೋನಿಯಲ್ಲಿ ಶನಿವಾರ ಜೂನ್ 29ರಂದು ವಾಸು ಯಾನೆ ವಸಂತನ ಕೊಲೆಯಾಗಿತ್ತು. ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದರು. ಈ ಪ್ರಕರಣದ ಜಾಡನ್ನು ಪತ್ತೆ ಹಚ್ಚಿ ಪ್ರಕರಣದ ಆರೋಪಿಗಳಾದ ಹರೀಶ್ ತಂದೆ ಮಲ್ಲೇಶಪ್ಪ ಹಾಗೂ ಆಕಾಶ್ ತಂದೆ ಮಲ್ಲೇಶಪ್ಪ ಇವರನ್ನ ಬಂಧಿಸಲಾಗಿದೆ. ಕೃತ್ಯಕ್ಕೆ ಬಳಸಿದ ಆಯುಧವನ್ನ ವಶಪಡಿಸಿಕೊಳ್ಳಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನೀಲಗಿರಿ ಪ್ಲಾಂಟೇಶನ್ ಕಾರ್ಯನಿರ್ವಹಿಸ್ತಾ ಇದ್ದ ಫಾರೆಸ್ಟ್ ಗಾರ್ಡ್ ನಾಪತ್ತೆಯಾಗಿದ್ದಾರೆ. ಕಳೆದ 6 ದಿನಗಳಿಂದ ಅರಣ್ಯ ಇಲಾಖೆಯವರು ಹುಡುಕಾಡಿದ್ರೂ ಸುಳಿವು ಸಿಕ್ಕಿಲ್ಲ. 6 ತಿಂಗಳ ಹಿಂದೆ ವರ್ಗಾವಣೆಯಾಗಿ ಇಲ್ಲಿಗೆ ಬಂದಿದ್ರು. ಫಾರೆಸ್ಟ್ ಗಾರ್ಡ್ ಹೆಸರು ಶರತ್ ಆಗಿದ್ದು ಬೈಕ್ ಪತ್ತೆಯಾಗಿದೆ. 2 ಕಿಲೋಮೀಟರ್ ದೂರದಲ್ಲಿ ಅವರು ಧರಿಸಿದ್ದ ಬಟ್ಟೆ ಸಹ ಸಿಕ್ಕಿದ್ದು ಮೊಬೈಲ್ ಕೂಡ ಪತ್ತೆಯಾಗಿದೆ. ಹಾಗಾಗಿ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿವೆ. ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾದ್ರೂ ಅನ್ನೋದರ ಬಗ್ಗೆಯೂ ಪರಿಶೀಲನೆ ನಡೆಸಲಾಗ್ತಿದೆ. ಭದ್ರಾವತಿಯಲ್ಲಿ ರೈತರ ಪ್ರತಿಭಟನೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ತುಂಗಭದ್ರಾ ಜಲಾಶಯದ 4 ಗೇಟ್ಗಳು ಓಪನ್. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಕಳೆದ ಬಾರಿ ದೇಶದಲ್ಲಿ ವ್ಯಾಪಕ ಸುದ್ದಿಯಾಗಿದ್ದ ತುಂಗಭದ್ರಾ ಜಲಾಶಯ ಈ ಬಾರಿ ಭರ್ತಿಯ ಹಂತ ತಲುಪಿದ್ದು ಜಲಾಶಯದಿಂದ ನೀರು ಹೊರಕ್ಕೆ ಬಿಡಲಾಗಿದೆ. ಜಲಾಶಯದ 4 ಗೇಟ್ಗಳ ಮೂಲಕ ಸುಮಾರು 15,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಕಳೆದ ಬಾರಿಯೂ ತುಂಗಭದ್ರಾ ಜಲಾಶಯ ಭರ್ತಿಯಾಗಿತ್ತು. ಈ ಬಾರಿಯೂ ಉತ್ತಮ ಮಳೆಯಾದ ಕಾರಣ ಜಲಾಶಯ ಭರ್ತಿಯಾಗಿದೆ. ತುಂಗಭದ್ರಾ ಜಲಾಶಯ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 132.47 ಟಿಎಂಸಿ ಇದೆ. ಪ್ರಸ್ತುತ ಜಲಾಶಯಕ್ಕೆ 32,000 ಕ್ಯೂಸೆಕ್ ಒಳಹರಿವಿದೆ. ಇನ್ನು ಜಲಾಶಯ 1,633 ಅಡಿ ಎತ್ತರವಿದ್ದು 2,200 ಮೀಟರ್ ಉದ್ದವಿದೆ. ಅದೇನೇ ಇದ್ರೂ ಈ ಬಾರಿಯೂ ಜಲಾಶಯ ಬಹುತೇಕ ಭರ್ತಿಯ ಹಂತ ತಲುಪಿದ್ದು ರಾಜ್ಯದ ರೈತರಿಗೆ ಖುಷಿ ನೀಡಿದೆ. ಕನ್ನಡ ಸಾಹಿತ್ಯ ಪರಿಷತ್ಗೆ ತನಿಖಾಧಿಕಾರಿ ನೇಮಕ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ ಹಣ ದುರುಪಯೋಗದ ತನಿಖೆಗೆ ಸಹಕಾರ ಇಲಾಖೆ ಮುಂದಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಮೇಘ, ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಘಟಕ ಏನಿದೆ, ಈ ಕೇಂದ್ರ ಘಟಕದಲ್ಲಿ ಹಣ ದುರ್ಬಳಕೆ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಇಲಾಖೆಗೆ ಹಲವು ದೂರುಗಳು ಹೋಗಿದ್ವು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಸಹಕಾರ ಸಂಘಗಳ ಉಪನಿಬಂಧಕರು ಈಗ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಸಹಕಾರ ಸಂಘಗಳ ಉಪನಿಬಂಧಕ ಪಿ ಶಶಿಧರ್ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆದಂತ ಈ ಹಣ ದುರುಪಯೋಗ ಏನಿದೆ, ಈ ಹಣ ದುರುಪಯೋಗದ ತನಿಖೆಗೆ ಈಗ ಅವರನ್ನ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ರಾಜ್ಯದ ಹಲವು ಕಡೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ನಾಗರಿಕರು ಸಹಕಾರ ಇಲಾಖೆಗೆ ನಿರಂತರ ದೂರುಗಳನ್ನ ಸಲ್ಲಿಸ್ತಾ ಬಂದಿದ್ರು. ಈ ಎಲ್ಲಾ ದೂರುಗಳನ್ನ ಪರಿಶೀಲನೆ ಮಾಡಿ ಇದರ ಆಧಾರದ ಮೇಲೆ ಈಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಗಿರತಕ್ಕಂತ ಹಣ ದುರುಪಯೋಗದ ಬಗ್ಗೆ ತನಿಖಾಧಿಕಾರಿ ನೇಮಕ ಮಾಡಲಾಗಿದೆ. ಹನುಮೇಗೌಡ ಮತ್ತೆ ಇತರರು ಅವರು ಸಹ ಪತ್ರ ಬರೆದಿದ್ರು. ಅವರು ಬರೆದಂತ 2 ಪತ್ರಗಳನ್ನ ಅಲ್ಲಿ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಲಾಗಿದೆ. ಮತ್ತೆ ಸೊರಬ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಈ ಘಟಕವೂ ಸಹ ಒಂದು ಪತ್ರವನ್ನು ಬರೆದಿತ್ತು. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ ಅವರು ಸಹ ಪತ್ರ ಬರೆದಿದ್ರು. ಮರಳಸಿದ್ದಪ್ಪ ಮತ್ತು ಇತರರು, ಸಾಹಿತಿ ಕೆ ಮರಳಸಿದ್ದಪ್ಪ ಮತ್ತು ಇತರರು ಒಂದು ದೂರನ್ನು ಕೊಟ್ಟಿದ್ರು. ಕೂಡ್ಲು ಯಜ್ಞಯ್ಯ ಅವರು ಒಂದು ದೂರನ್ನು ಕೊಟ್ಟಿದ್ರು. ಮಂಡ್ಯದ ಪ್ರೊಫೆಸರ್ ಜಯಪ್ರಕಾಶ್ ಕೂಡ ಮತ್ತು ಇತರರು ಪತ್ರವನ್ನು ಬರೆದಿದ್ರು. ಮತ್ತೆ ಪ್ರೊಫೆಸರ್ ಪುಟ್ಟಯ್ಯ ಮತ್ತು ಇತರರು ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ಕಚೇರಿಯ ವ್ಯವಹಾರಗಳು, ಪತ್ರ ವ್ಯವಹಾರಗಳು ಸಹ ಆಗಿತ್ತು. ಇವುಗಳ ಎಲ್ಲದರ ಆಧಾರದ ಮೇಲೆ ಈ ಆದೇಶವನ್ನ ಈಗ ಹೊರಡಿಸಲಾಗಿದೆ. ಇಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಗಳೇನು ಅಂತ ನೋಡಿದ್ರೆ, ಯಾವ್ಯಾವ ವಿಚಾರಣೆ, ಯಾವ್ಯಾವ ಅಂಶಗಳ ಬಗ್ಗೆ ವಿಚಾರಣೆಯನ್ನ ಮಾಡಬೇಕು ಅಂತಲೂ ಸಹ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಬಹಳ ಪ್ರಮುಖವಾಗಿ ಸಂಘದ ನಿಯಮ ನಿಬಂಧನೆಗಳ ಪ್ರಕಾರ ಆಯ್ಕೆಗೊಂಡಿರತಕ್ಕಂತ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತೆ ಜಿಲ್ಲಾ ಪದಾಧಿಕಾರಿಗಳು ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ಹಾಲಿ ಅಧ್ಯಕ್ಷರು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಸಹ ಇದ್ರು. ಮತ್ತೆ ಹಲವು ಕನ್ನಡ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರಿಗೂ ಸಹ ನೋಟಿಸ್ ಜಾರಿ ಮಾಡಿದ್ರು. ಕೆಲವರನ್ನ ಅಮಾನತು ಮಾಡಿದ್ರು. ಇದೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಈಗ ಸಹಕಾರ ಇಲಾಖೆ ಹೇಳಿದೆ. ಮತ್ತೆ 2022-23 ಸಾಲಿನಿಂದ ಇದುವರೆಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಸರ್ಕಾರ ಮತ್ತೆ ಇತರೆ ಮೂಲಗಳಿಂದ ಸಂಗ್ರಹವಾಗಿರೋ ಅನುದಾನ, ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನುದಾನವನ್ನು ಕೊಡುತ್ತೆ. ಈ ಅನುದಾನವನ್ನ ಪಾರದರ್ಶಕವಾಗಿ ನಿರ್ವಹಿಸದೆ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ದೂರಿದೆ. ಇದರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸಹಕಾರ ಇಲಾಖೆ ಹೇಳಿದೆ. ಮತ್ತೆ ಸಂಘ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕಗಳಿಗೆ ಮತ್ತೆ ತಾಲೂಕು ಘಟಕಗಳಿಗೆ ಮತ್ತೆ ಇತರೆ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನ ನೀಡಬೇಕು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ತಾಲೂಕು ಸಮ್ಮೇಳನಗಳಿಗೆ ಅನುದಾನ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಮುಖ ಆರೋಪ ಇತ್ತು. ಇದರ ಬಗ್ಗೆನೂ ಸಹ ಇದನ್ನ ಪಾರದರ್ಶಕವಾಗಿ ನಿರ್ವಹಣೆ ಮಾಡಿಲ್ಲ, ಹಣ ದುರುಪಯೋಗ ಆಗಿದೆ ಅಂತಕ್ಕಂಥ ಆರೋಪ ಇದೆ. ಇದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡಿ ಅಂತ ಹೇಳಿ ಸಹಕಾರಿ ಇಲಾಖೆ ಈಗ ಹೇಳಿದೆ. ಇನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ವಾಹನವನ್ನ ಖರೀದಿ ಮಾಡಿದೆ, ಮಾರಾಟ ಮಾಡಿದೆ 2022-23 ಸಾಲಿನಲ್ಲಿ. ಇಲ್ಲೂ ಸಹ ಹಣ ದುರುಪಯೋಗ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಸಹಕಾರ ಇಲಾಖೆ ಈಗ ವಿಚಾರಣಾಧಿಕಾರಿಗಳಿಗೆ ಹೇಳಿದೆ. ಮತ್ತೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ ನಿರ್ಮಾಣ ಮತ್ತೆ ನವೀಕರಣ ಇದನ್ನ 2022-23 ಸಾಲಲ್ಲಿ ಮಾಡಲಾಗಿದೆ. ಇದನ್ನು ಸಹ ಪರಿಶೀಲನೆ ಮಾಡಿ ಅಂತ ಹೇಳಿ ಇಲಾಖೆ ಹೇಳಿದೆ. ಮತ್ತೆ ಕೇಂದ್ರ ಕಚೇರಿಗೆ, ಬೆಂಗಳೂರಿನ ಕಚೇರಿಗೆ ಕಂಪ್ಯೂಟರ್ನ ಖರೀದಿ ಮಾಡಿರೋದು, ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರೋದು, ಅಗ್ನಿಶಾಮಕ ಉಪಕರಣಗಳನ್ನ ಅಳವಡಿಸಿರೋದು, ಪುಸ್ತಕ ಮುದ್ರಣ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಹಣ ದುರುಪಯೋಗದ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಮತ್ತೆ ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಇದ್ದಿದ್ದು ಹಾವೇರಿ ಮತ್ತೆ ಮಂಡ್ಯ ಜಿಲ್ಲೆಗಳಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಲೆಕ್ಕಪತ್ರವನ್ನ ನೆನಪಿರ್ಬೋದು. ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಲೆಕ್ಕಪತ್ರವನ್ನ ಮಂಡಿಸಿದ್ರು. ಆದ್ರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಟ್ಟಂತ ಲೆಕ್ಕಪತ್ರವನ್ನ ಮಂಡಿಸ್ತಿಲ್ಲ. ಅದಕ್ಕೆ ನನಗೇನು ಅವಕಾಶ ಇದೆ ಅಂತೇಳಿ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಹೇಳ್ತಾ ಇದ್ರು. ಈ ಸಮ್ಮೇಳನ ಹಾವೇರಿ ಮತ್ತೆ ಮಂಡ್ಯ ಜಿಲ್ಲೆ ಸಮ್ಮೇಳನ ಲೆಕ್ಕಪತ್ರಗಳನ್ನ ಸಲ್ಲಿಸದೆ ಹಣ ದುರುಪಯೋಗ ಮಾಡಿರೋ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ವಿಚಾರಣಾಧಿಕಾರಿಗಳಿಗೆ ಹೇಳಿದೆ. ಇನ್ನು ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆ ಆಡಿಟ್ ವರದಿಯನ್ನ ಮಾಡಿದೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರ್ಥಿಕ ವ್ಯವಹಾರಗಳ ಬಗ್ಗೆ ಒಂದು ಆಡಿಟ್ ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿತ್ತು. ಇದಕ್ಕೆ ಅನುಪಾಲನಾ ವರದಿ ಸಲ್ಲಿಸಿಲ್ಲ.
ಇದನ್ನು ಸಹ ಪರಿಶೀಲನೆ ಮಾಡೋಕೆ ಸೂಚನೆ ಕೊಟ್ಟಿದೆ. ಮತ್ತು ಆಡಳಿತ ಮಂಡಳಿ ನಿರ್ಣಯಗಳನ್ನ ಸಂಘದ ನಿಯಮ ನಿಬಂಧನೆಗಳಿಗೆ ವಿರುದ್ಧವಾಗಿ ತಮ್ಮ ಇಚ್ಛಾನುಸಾರ ದಾಖಲಿಸಿರುವ ಬಗ್ಗೆ, ಅಂದ್ರೆ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಇಚ್ಛಾನುಸಾರ ದಾಖಲಿಸಿರುವ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ವಿಚಾರಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಇನ್ನು ಸ್ಮಾರ್ಟ್ ಕಾರ್ಡ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಸದಸ್ಯರಿಗೂ ಸಹ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ರು. ಇದರಲ್ಲಿ ಹಣ ದುರುಪಯೋಗ ಆಗಿದೆ ಅಂತ ಅನುಮಾನ ಇದ್ದು ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಇನ್ನ 2022-23ನೇ ಸಾಲಿನಲ್ಲಿ ಕೇಂದ್ರ ಪರಿಷತ್ತು ಸಿಬ್ಬಂದಿ ನೇಮಕ ಮಾಡಿರೋದು ಇದು ನಿಯಮಬದ್ಧವಾಗಿ ನಡೆದಿದೆ ಇಲ್ವೋ ಇದನ್ನು ಪರಿಶೀಲನೆ ಮಾಡೋಕೆ ಸೂಚನೆ ಕೊಟ್ಟಿದೆ. ಮತ್ತೆ ಸಂಘದ ಕೇಂದ್ರ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ನಿಯಮ ಬಾಹಿರವಾಗಿ ವಿದೇಶ ಪ್ರವಾಸ ಕೈಗೊಂಡು ಹಣ ದುರುಪಯೋಗ ಮಾಡಿದ್ದಾರೆ ಅಂತಕ್ಕಂಥ ಅಂಶದ ಬಗ್ಗೆನೂ ಸಹ ಪರಿಶೀಲನೆ ಮಾಡೋಕೆ ಹೇಳಿದೆ. ಇನ್ನು CSR ಫಂಡ್, ಕನ್ನಡ ಸಾಹಿತ್ಯ ಪರಿಷತ್ತಿಗೆ CSR ಫಂಡ್ ಅಂತ ಏನಿದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳು, ಕಾರ್ಖಾನೆಗಳು, ಇದರಿಂದ ಏನು CSR ಫಂಡ್ ಇದೆ ಆ ಫಂಡ್ ಅನ್ನ ಒಂದು ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ ಕೊಡ್ತಾರೆ. ಈ ಹಣ ಸಹ ದುರುಪಯೋಗ ಆಗಿರೋ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಇನ್ನ ಪ್ರತಿ ವರ್ಷ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೀಲೇಬೇಕು. ಆದ್ರೆ ಕಳೆದ 1-2 ವರ್ಷಗಳಿಂದ ಸರ್ವ ಸದಸ್ಯರ ಸಭೆ ನಡೆದಿಲ್ಲ. ಈಗಾಗಲೇ ನಡಿಬೇಕಾಗಿತ್ತು ಸರ್ವ ಸದಸ್ಯರ ಸಭೆ, ಸಂಡೂರಿನಲ್ಲಿ ನಡೀಬೇಕಾಗಿತ್ತು. ಆದ್ರೆ ಅದು 1 ವರ್ಷ 2 ವರ್ಷ ಹಿಂದೆ ನಡಿಬೇಕಾದ ಸಭೆ ನಡೆದಿಲ್ಲ. ಇದನ್ನು ಸಹ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಹಾಗಾಗಿ ಪ್ರತಿ ವರ್ಷ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ನಂತರ ದಾಖಲಾತಿಗಳನ್ನ ಪ್ರಾಧಿಕಾರಕ್ಕೆ ಸಲ್ಲಿಸಿ ಸ್ವೀಕೃತಿ ಪಡೆದಿದ್ದಾರ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಈ ಎಲ್ಲಾ ಅಂಶಗಳು ಏನು ಕರ್ನಾಟಕದ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಸಾಹಿತಿಗಳು, ಗಣ್ಯರು ಏನು ಸರ್ಕಾರಕ್ಕೆ, ಸಹಕಾರ ಇಲಾಖೆಗೆ ದೂರನ್ನು ಸಲ್ಲಿಸಿದ್ರು, ಅದರ ಆಧಾರದ ಮೇಲೆ ಈ ಎಲ್ಲಾ ಅಂಶಗಳ ಬಗ್ಗೆ ಪರಿಶೀಲನೆ ಮಾಡಿ, ವಿಚಾರಣೆ ಮಾಡಿ ಅಂತೇಳಿ ಸಹಕಾರ ಸಂಘಗಳ ಉಪನಿಬಂಧಕ P. ಶಶಿಧರ್ ಅವರನ್ನ ಈಗ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಈ ವಿಚಾರಣಾಧಿಕಾರಿಗಳು ಈ ಎಲ್ಲಾ ಅಂಶಗಳ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾರೆ, ಒಂದು ವರದಿಯನ್ನು ಸಲ್ಲಿಸ್ತಾರೆ ಸಹಕಾರ ಇಲಾಖೆಗೆ. ಅದಾದ ನಂತರ ಮುಂದೆ ಕರ್ನಾಟಕ ಸರ್ಕಾರ ಮತ್ತು ಸಹಕಾರ ಇಲಾಖೆ ಏನು ಮಾಡಬಹುದು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆಯನ್ನ ತಡೀತಾ ಇದ್ದಾರೆ ಅಂತೇಳಿ ಕರ್ನಾಟಕದ ಹಲವು ಕಡೆ ಜಾಗೃತಿ ಸಮಾವೇಶಗಳಾದವು. ಶಿವಮೊಗ್ಗದಲ್ಲೇ ಆಯ್ತು, ಮಂಡ್ಯದಲ್ಲೇ ಆಯ್ತು, ಮತ್ತು ಬೇರೆ ಬೇರೆ ಕಡೆ ದಾವಣಗೆರೆಯಲ್ಲಿ ಮತ್ತೆ ಬಳ್ಳಾರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಧೋರಣೆಯ ಬಗ್ಗೆ ಆಕ್ಷೇಪಗಳನ್ನ ವ್ಯಕ್ತ ಮಾಡಲಾಗಿತ್ತು. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾನು ನಿಯಮ ಬಾಹಿರವಾಗಿ ಯಾವ ಕೆಲಸವನ್ನು ಮಾಡಿಲ್ಲ, ಎಲ್ಲವೂ ಸಹ ಬಯಲಾದಲ್ಲಿ ಇರ್ತಕ್ಕಂಥ ಅವಕಾಶಗಳಂತೆಯೇ ಮಾಡಿದ್ದೇನೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊತಾ ಬಂದಿದ್ರು. ಈ ನಡುವೆ ಕರ್ನಾಟಕದಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಸಹಕಾರ ಇಲಾಖೆಗೆ ದೂರುಗಳು ಹೋಗಿದೆ. ಬಹಳ ನಿರ್ದಿಷ್ಟವಾಗಿ ಪ್ರಶ್ನೆಗಳನ್ನು ನಮೂದಿಸಿ ಇಂಥ ವಿಷಯದ ಬಗ್ಗೆ ನೀವು ನೋಡ್ಬೇಕು, ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸಹಕಾರ ಇಲಾಖೆಗೆ ದೂರನ್ನ ಸಲ್ಲಿಸಿದ್ದಾರೆ. ಬಹಳಷ್ಟು ಅಂದ್ರೆ ಬೇರೆ ಎಲ್ಲಾ ಜಿಲ್ಲೆಗಳಿಂದಲೂ ಸಹ ಈ ಅಂಶದ ಬಗ್ಗೆನೂ ಸಹ ಇದನ್ನು ಸಹ ಸಹಕಾರ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಮತ್ತೆ ಮಂಡ್ಯ ಮತ್ತೆ ಹಾವೇರಿಯಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನ, ಅದರ ಲೆಕ್ಕಪತ್ರ ಒಂದು ಜಿಲ್ಲಾಡಳಿತಕ್ಕೆ, ಅಲ್ಲಿ ಏನ್ ಸ್ವಾಗತ ಸಮಿತಿ ಇರುತ್ತೆ, ಜಿಲ್ಲಾಧಿಕಾರಿಗಳ ನೇತೃತ್ವ ಇರ್ತಕ್ಕಂಥ ಸಮಿತಿ ಸಮ್ಮೇಳನ ನಿರ್ವಹಣೆ ಮಾಡ್ಲಿಕ್ಕೆ ಅವರೇ ಕೊಡ್ತಾರೆ. ಜೊತೆಗೆ ಮಂಡ್ಯದಲ್ಲಿ ನಡೆದಂತ ಸಮ್ಮೇಳನ, ಆ ಸಂದರ್ಭದಲ್ಲಿ 2.5 ಕೋಟಿ ರೂಪಾಯಿಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಡ್ಲಾಗಿತ್ತು. ಅದರ ಲೆಕ್ಕಪತ್ರವನ್ನ ಇದುವರೆಗೂ ಕೊಟ್ಟಿಲ್ಲ. 6 ತಿಂಗಳಾದ್ಮೇಲೆ ಕೊಡ್ತೀನಿ, ನನಗೆ ಸಮಯಾವಕಾಶವಿದೆ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಳ್ತಾ ಇದ್ರು. ಹಾಗಾಗಿ ಹಾವೇರಿ ಮತ್ತೆ ಮಂಡ್ಯ ಸಮ್ಮೇಳನದ ಲೆಕ್ಕ ಏನಿದೆ, ಸಾಹಿತ್ಯ ಪರಿಷತ್ತಿಗೆ ನೇರವಾಗಿ ಕೊಟ್ಟಂತ ಹಣ ಏನಿದೆ ಅದರ ಲೆಕ್ಕಪತ್ರವನ್ನ ಇನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆಕ್ಷೇಪ ಏನಿದೆ, ಅದ್ರ ಬಗ್ಗೆನೂ ಸಹ ಈಗ ವಿಚಾರಣಾಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆರ್ಥಿಕ ಅವ್ಯವಹಾರ ಆಗ್ತಾ ಇದೆ ಅಂತಕ್ಕಂಥ ಏನು ನಿರಂತರ ದೂರುಗಳು ಸಹಕಾರ ಇಲಾಖೆಗೆ ಬರ್ತಾ ಇತ್ತು, ಇದೆಲ್ಲವನ್ನು ಗಮನಿಸಿ ಅಂತಿಮವಾಗಿ ಈಗ ಸಹಕಾರ ಇಲಾಖೆ ಒಬ್ಬ ವಿಚಾರಣಾಧಿಕಾರಿಯನ್ನ ನೇಮಕ ಮಾಡಿದೆ. ಈ ನಡುವೆ ಸಹಕಾರ ಇಲಾಖೆ ಅಧಿಕಾರಿಗಳು ಕೇಂದ್ರ ಪರಿಷತ್ತಿಗೆ ಹೋಗಿ ಅಲ್ಲಿ ಹೋಗಿ ದಾಖಲೆಗಳನ್ನ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಾನೆ ಇದ್ರು, ನೋಡ್ಕೊಂಡು ಬಂದಿದ್ದಾರೆ, ದಾಖಲೆಗಳನ್ನ ನೋಡಿದ್ದಾರೆ, ದೂರುಗಳಿದಾವೆ, ಮತ್ತೆ ಲೆಕ್ಕ ಪರಿಶೋಧಕರ ಆಡಿಟ್ ವರದಿ ಇದೆ, ಅಲ್ಲೂ ಸಹ 110 ಆಕ್ಷೇಪಣೆಗಳಿದೆ, ಆಡಿಟ್ ಅಬ್ಜೆಕ್ಷನ್ಗಳಿದಾವೆ. ಇವನ್ನೆಲ್ಲ ಗಮನಿಸಿ ಈಗ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರ್ಥಿಕ ವ್ಯವಹಾರದ ಬಗ್ಗೆ ಮತ್ತು ನಿಯಮಬಾಹಿರವಾಗಿ ಸಂಘದ ನಿಯಮಗಳೇನಿದೆ ನಿಯಮಬಾಹಿರವಾಗಿ ನಿರ್ಣಯಗಳನ್ನ ಮಂಡಿಸ್ತಾ ಇರೋದ್ರ ಬಗ್ಗೆ, ಅನುಷ್ಠಾನ ಮಾಡ್ತಾ ಇರೋದ್ರ ಬಗ್ಗೆ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಇವರಿಗೆಲ್ಲರಿಗೂ ನೋಟಿಸ್ ಅನ್ನ
ಕೊಟ್ಟು ನಿಮ್ಮ ಅಮಾನತು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಅನ್ನು ಕೊಡ್ತಾ ಇರೋದ್ರ ಬಗ್ಗೆ, ಕೆಲವರನ್ನ ಅಮಾನತು ಮಾಡಿರೋದ್ರ ಬಗ್ಗೆ, ಈ ಎಲ್ಲಾ ಅಂಶಗಳ ಬಗ್ಗೆ ಈಗ ಸಹಕಾರಿ ಇಲಾಖೆ ಒಬ್ಬ ವಿಚಾರಣಾಧಿಕಾರಿಯನ್ನ ಶಶಿಧರ್ ಅವರನ್ನ ನೇಮಕ ಮಾಡಿದೆ. ಈ ವಿಚಾರಣಾಧಿಕಾರಿಗಳು ಎಲ್ಲಾ ಅಂಶಗಳ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ. ಮೇಘ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸ್ವರಬ ಪಟ್ಟಣದ ವಕೀಲರ ಭವನದಲ್ಲಿ ತಾಲೂಕು ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಬೃಹತ್ ಸ್ಪರ್ಧೆಯೊಂದಿಗೆ ನಾಗರಾಜ್ ಎನ್ ಕೇರೂರು ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕಾರ್ಯದರ್ಶಿಯಾಗಿ ವಿನಯ್ ಎನ್ ಪಾಟೀಲ್, ಉಪಾಧ್ಯಕ್ಷರಾಗಿ HK ಚಂದ್ರಶೇಖರ್ ಹಾಗೂ ಖಜಾಂಚಿಯಾಗಿ ಗೋಪಾಲ್ H ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಬೆಳಗ್ಗೆ 11:30ರಿಂದ ಸಂಜೆ 3ರವರೆಗೆ ನಡೆದ ಮತದಾನದಲ್ಲಿ 147 ಮತದಾರರಲ್ಲಿ 144 ಮಂದಿ ತಮ್ಮ ಮತದಾನ ಹಕ್ಕು ಚಲಾಯಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ನೇರ ಸ್ಪರ್ಧೆಯಲ್ಲಿ ಹಿರಿಯ ವಕೀಲ ಎಂ ನಾಗಪ್ಪ ವಿರುದ್ಧ ನಾಗರಾಜ್ ಎನ್ ಕೇರೂರು ಜಯ ಸಾಧಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಶಾಂತ್ ಕುಮಾರ್ NC ವಿರುದ್ಧ HK ಚಂದ್ರಶೇಖರ್ ಹಾಗೂ ಕಾರ್ಯದರ್ಶಿ ಸ್ಥಾನಕ್ಕೆ ಮಾರುತಿ KP ವಿರುದ್ಧ ವಿನಯ್ ಎನ್ ಪಾಟೀಲ್ ಗೆಲುವು ಸಾಧಿಸಿದರು. ಏನಾಯ್ತು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಯಾರಾಗಲಿ ದಯವಿಟ್ಟು ನಿಮ್ಗೆ ಸಮಸ್ಯೆ ಇದ್ರು ಕೂಡ ಈಗಾಗಲೇ ನಾನು 20 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಹೀಗಾಯ್ತು 70 ಇಸ್ವಿ ಕಳೆದ ನಿಮ್ಮೆಲ್ಲ ಸಿಗುತ್ತೆ. ಬಟ್ ಯಾಕೆ ಸುಮಾರು ಡಿಸ್ಟ್ರಿಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನಾನು ಹಿಂದಿನ ಒಂದ್ಸಲ ಹೇಳಿದ್ದೆ ಅದೊಂದು ಸ್ವಲ್ಪ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಆಮೇಲೆ ಮೇಲ್ಗಡೆ ಬಿಲ್ಡಿಂಗ್ ಕೆಲಸ ಪೆಂಡಿಂಗ್ ಇದೆ. ನಾನು CR ಅವ್ರ ಬಗ್ಗೆನೂ ಸಭಾಡಳಿತ ಅಧ್ಯಕ್ಷ ಶಿಕಾರ್ಪುರ ಅಧ್ಯಕ್ಷರು ಮಾತಾಡಿದ್ದೆ. ಸಾಗರ ಅಧ್ಯಕ್ಷರು ನಾಳೆ ಬಗ್ಗೆ ಮಾತಾಡಲು ಚರ್ಚೆ ಮಾಡೋಣ ಇದೆ. ಈ ಕಡೆ ಇಲ್ಲಿಗೆ ನೋಡ್ರಿ, ಇಲ್ಲಿ ಎಕ್ಸಿಕ್ಯೂಟಿವ್ ಬಾಡಿ ಇನ್ನೊಂದು 4 ದಿವಸದಲ್ಲಿ ಕಮಿಟಿ ಫಾರ್ಮೇಶನ್ ಮಾಡ್ತೀವಿ. ಆ ಕಮಿಟಿ ಒಳಗೆ ಎಕ್ಸಿಕ್ಯೂಟಿವ್ ಬಾಡಿ ಒಳಗೆ ಯಾರ ಹತ್ರ ಆದ್ರೂ ತಮ್ಮ ಗ್ರೀವೆನ್ಸ್ ಏನಾದ್ರು ಇದ್ರೆ ಅವ್ರು ಅಪೀಲ್ ಮಾಡ್ರಿ. ಸೊ ವಿ ಆರ್ ವಿಲ್ ಕನ್ಸಿಡರ್ ದಟ್ ಪ್ರಯಾರಿಟಿ. ಸೊ ಹಾಗಾಗಿ once again I thanks to all my colleagues, members and seniors, juniors and colleagues to hope it good work will be continuing in the bar association and protect the interest of the all advocates at any time. We are not compromised as the interest of the advocate. So therefore I hope it you have to consider my appeal. So in next ಭದ್ರಾ ಬಲದಂಡೆ ನಾಲೆ ವಿವಾದ ಈಗ ಭದ್ರಾವತಿಗೆ ಕಾಲಿಟ್ಟಿದೆ. ಕುಡಿಯುವ ನೀರಿಗಾಗಿ ಭದ್ರಾ ಬಲದಂಡೆ ಸೀಳಿರುವುದನ್ನು ವಿರೋಧಿಸಿ ರೈತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಬ್ಯಾನರ್ ಹಿಡಿದು ಸಾರ್ವಜನಿಕರಿಗೆ ಕಾಮಗಾರಿಯ ಬಗ್ಗೆ ವಿವರಿಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಕ್ಷಣ ಕಾಮಗಾರಿ ನಿಲ್ಲಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದರು. ನಂತರ ಭದ್ರಾವತಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ದಂಡಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದನ್ನು ಯಾವ ರೀತಿ ತಗೊಂಡೋಗ್ಬೇಕು ಆ ರೀತಿ ತಗೊಂಡೋಗ್ಬೇಕು. ಚಾನಲ್ವನ್ನೇ ತಗೊಂಡೋಗುವಂತ ಅವೈಜ್ಞಾನಿಕ ಕಾಮಗಾರಿಯನ್ನ ತಕ್ಷಣದಿಂದ ನಿಲ್ಲಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಅವರು ತಗೊಂಡೋಗ್ಲಿ ನೀರ ಮಳೆಯಿಂದನೋ ಡ್ಯಾಮಿಂದನೋ ಎಲ್ಲಿಂದನೇ ತಗೊಂಡೋಗ್ಲಿ ಕುಡಿಯೋ ನೀರಿಗೆ. ಆದ್ರೆ ಇವತ್ತು ನಾವು ಕಡೂರು ತನಕ ನೀರು ಹೋಗಿದ್ದು ನಾಳೆ ಬೆಂಗಳೂರಿಗೆ ನೀರು ಹೋಗಲ್ಲ ಅಂತ ಯಾವ ಗ್ಯಾರಂಟಿ? ನಾಳೆ ಬೆಂಗಳೂರಿಗೆ ಬರ್ತಾರೆ ಮೋಸ್ಟ್ಲಿ ನಾವು ಮೈ ಮರೆತಂದ್ರೆ ಕುಡಿಯೋ ನೀರಿಗೆ ಮೀಸಲು ಅಂತ ಮಾಡುವಂತ ಒಂದು ಕಾನೂನು ಬರ್ತಿರೋ ಉದ್ದೇಶನ ಈಗಾಗಲೇ ಮೈಕ್ ಮುಖಾಂತರ ತಮಗೆ ತಿಳಿಸಿದ್ದಾರೆ. ಬಹುಶಃ ನೀವು ಪತ್ರಿಕೆಗಳಲ್ಲಿ ಓದಿರಬಹುದು ಅಥವಾ ಕೆಲವರು ಚಳವಳಿಗೆ ಭಾಗವಹಿಸಿ ಭದ್ರಾ ಜಲಾಶಯಕ್ಕೆ ಬಂದು ನೋಡಿರಬಹುದು. ಇದರ ಪರಿಣಾಮನ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಎದುರಿಸ್ತಾರೆ ಮತ್ತು ಸರ್ಕಾರ ಕೂಡ ಎದುರಿಸ್ತದೆ. ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಅದು ಬಫರ್ ಝೋನ್ ಆಗಿದೆ. ಜಲಾಶಯದ ಬುಡದಲ್ಲಿ ಬಗದ್ರೆ ಮಾಡಿದ್ರೆ ಜಲಾಶಯಕ್ಕೆ ಧಕ್ಕೆ ಆಗುತ್ತೆ. ಇವತ್ತು ಪುಣ್ಯಾತುಂಬರು ಕಟ್ಟಿರುವಂತ ಜಲಾಶಯ ಸಾವಿರಾರು ಹಳ್ಳಿಗಳು ನೀರು ಕುಡಿತಾ ಇದಾವೆ. ಲಕ್ಷಾಂತರ ಹೆಕ್ಟೇರ್ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ.
ಇಂಥ ಜಲಾಶಯದ ಭದ್ರತೆಗೆ ಧಕ್ಕೆ ಆದ್ರೆ ನಾಳೆ ಇಂಥ ಜಲಾಶಯನ ಕಟ್ಟಕ್ ಸಾಧ್ಯನಾ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಈ ವಿಷಯನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ತುಂಗಾ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಪರಿಣಾಮ ಜಲಾಶಯದ ಒಳಹರಿವಿನಲ್ಲಿ ಇಳಿಕೆ ಕಂಡುಬಂದಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 3.79 ಟಿಎಂಸಿ ಆಗಿದ್ದು, ಪ್ರಸ್ತುತ ಜಲಾಶಯದ ಮಟ್ಟ 2.25 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಟ್ಟು ಒಳಹರಿವು 14,284 ಕ್ಯೂಸೆಕ್ ಇದ್ದು, ಹೊರಹರಿವಿನ ಪ್ರಮಾಣ 13,705 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ 14,707 ಕ್ಯೂಸೆಕ್ ಒಳಹರಿವು ಇತ್ತು. ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಪುನಃ ಏರಿಕೆಯಾಗಿದೆ. ಈ ಮೂಲಕ ಮಧ್ಯ ಕರ್ನಾಟಕದ ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಜಲಾಶಯದ ಒಟ್ಟು ಒಳಹರಿವು 11,875 ಕ್ಯೂಸೆಕ್ ಹಾಗೂ ಒಟ್ಟು ಹೊರಹರಿವು 3,391 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಒಳಹರಿವಿನ ಮಟ್ಟ 5,243 ಕ್ಯೂಸೆಕ್ ಮತ್ತು ಹೊರಹರಿವಿನ ಮಟ್ಟ 347 ಕ್ಯೂಸೆಕ್ ಆಗಿತ್ತು. ಆದರೆ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 71.535 ಟಿಎಂಸಿ ಆಗಿದ್ದು, ಪ್ರಸ್ತುತ ಜಲಾಶಯದ ನೀರಿನ ಮಟ್ಟ 46.739 ಟಿಎಂಸಿ ಆಗಿದೆ. ರಾಜ್ಯದ ಅತಿದೊಡ್ಡ ಜಲಾಶಯಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಒಳಗಾದ ಲಿಂಗನಮಕ್ಕಿ ಜಲಾಶಯದಲ್ಲಿ ಮತ್ತೆ ನೀರಿನ ಮಟ್ಟ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಜಲಾಶಯದ ನೀರಿನ ಮಟ್ಟ 64.14 ಟಿಎಂಸಿ ಆಗಿದ್ದು, ಇದೀಗ ನೀರಿನ ಮಟ್ಟ 65.63 ಟಿಎಂಸಿಗೆ ಏರಿಕೆಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಅಂದರೆ ಜುಲೈ 7, 2024ರಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ 21.4 ಟಿಎಂಸಿ ಆಗಿತ್ತು. ಈ ಬಾರಿ ಅವಧಿಗೂ ಮುನ್ನವೇ ಮಳೆ ಆರಂಭವಾದ ಕಾರಣ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಒಟ್ಟು ಒಳಹರಿವು 20,620 ಕ್ಯೂಸೆಕ್ ಆಗಿದ್ದು, ಒಟ್ಟು ಹೊರಹರಿವು 5,645 ಕ್ಯೂಸೆಕ್ ಆಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಮೇಲೆ ದಾಳಿ, 50ಕ್ಕೂ ಹೆಚ್ಚು ಪೊಲೀಸರಿಂದ ಪರಿಶೀಲನೆ ಕಾರ್ಯ, ಅಕ್ರಮ ಚಟುವಟಿಕೆ ದೂರು ಬಂದ ಹಿನ್ನೆಲೆಯಲ್ಲಿ ರೇಡ್. 80 ದಿನಗಳ ಕಾರಾವಾಸಕ್ಕೆ ಸಿಕ್ತು ಮುಕ್ತಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡಗೆ ಜಾಮೀನು ಮಂಜೂರು, ಹೈಕೋರ್ಟ್ನಿಂದ ಹೊರಬಿತ್ತು ಆದೇಶ. ರಾಜ್ಯದಲ್ಲಿ ಮುಂದುವರೆದ ವರುಣನ ಆರ್ಭಟ, 7 ದಿನ ಭಾರಿ ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ, ರಾಜ್ಯದ ಜಲಾಶಯಗಳು ಬಹುತೇಕ ಭರ್ತಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.